ನಾವು ಅದ್ರಾಗ ಅವ್ರ ಪಾರ್ಟಿ ಇಲ್ಲ, ನಾವು ಕೆಳಗಡೆ ಪಾರ್ಟಿ, ಮೇಲ್ಗಡೆ ಪಾರ್ಟಿ ಅಲ್ಲ, ನಾವು ಕೆಳಗಡೆ ಇದ್ದೀವಿ. ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು. DCM CM ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಾಗ ಅದು ಮುಹೂರ್ತ ಫಿಕ್ಸ್. ನಾವು ನಿಮ್ಮ ಕಡೆಯಿಂದ ಕೇಳ್ಕೊತೀವಿ, ನಿಮ್ಮ ಪತ್ರಿಕೆಯಲ್ಲಿ ಬರೆದು ನೋಡ್ತಿರ್ತೀವಿ, ಟಿವಿಯಲ್ಲಿ ಬಂದು ನೋಡ್ತಿರ್ತೀವಿ, ಅವ್ರು ತೆಗಿತಾರ, ಇವ್ರು ಸೇರಿಸ್ತಾರ. ಹಾಂ, ಡೆಲ್ಲಿಯಿಂದ ಏನಿಲ್ಲ, ಡೆಲ್ಲಿಯಿಂದ ಏನು ಮಾಹಿತಿ ಇಲ್ಲ. ಅದು ಮಾಡಬೇಕಾದ್ರು ಬಿಡಬೇಕಾದ್ರು ಅದು ಅವ್ರಿಗೆ ಯೋಚನೆ ಬಿಟ್ಟದ್ದು, ಯಾವ ಬೇಕಾದಾಗ ಮಾಡ್ತಾರೆ, ಅದು ಅವ್ರಿಗೆ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ಅಷ್ಟೇ. ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನೋ ಒಂದು ಆಗ್ರಹಗಳು ಕೂಡ ತುಂಬಾ ಆಗ್ತಿದೆ. ಒಬ್ಬೊಬ್ರು 2-3 ಖಾತೆಗಳನ್ನ ಏನಿದ್ರು ಅದು ಹೈಕಮಾಂಡ್ ಡಿಸಿಷನ್ ಮಾಡಬೇಕಲ್ಲ. ಈಗ ನಮ್ಮಂತಲ್ಲಿ ನಾವೇನು ಮಾಡೋದು, ನಾವು ಪಾರ್ಟ್ ಅಷ್ಟೇ, ಅದು ಮಂತ್ರಿಗಳಾಗಿ ಕೆಲಸ ಮಾಡ್ತೀವಿ. ಅಧ್ಯಕ್ಷನ ಬದಲಾವಣೆ, CM ಬದಲಾವಣೆ ಅದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ನಾವು ಚರ್ಚೆ ಮಾಡಿ ಅನಾವಶ್ಯಕ ಅದು. ಇಲ್ಲ, ಒತ್ತಡ ಇಲ್ಲ, ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ. ಎಲ್ಲೂ ಚರ್ಚೆ ಆಗಿಲ್ಲ. ಇಲ್ಲ, ಎಲ್ಲೂ ಚರ್ಚೆ ಆಗಿಲ್ಲ. ಡೆಲ್ಲಿಯಿಂದ ಇನ್ನೂವರೆಗೆ ಚರ್ಚೆ ಆಗಿಲ್ಲ. ರಿಪೋರ್ಟ್ ಕೇಳಿದಾರಲ್ಲ, ಎಲ್ಲಿ ಜನಕ್ಕೆ ಈಗಲ್ಲ ಭೇಟಿ ಆಗ್ತಾರೆ, ಇಲ್ಲೋ ಕಾಂಗ್ರೆಸ್ ಆಫೀಸಿಗೆ ವಿಸಿಟ್ ಮಾಡಿದ್ರ, KPCCಗೆ ವಿಸಿಟ್ ಮಾಡಿದ್ರ, ಟೂರ್ ಎಲ್ಲೆಲ್ಲಿ ಮಾಡಿದ್ರ ಅನ್ನೋದು ಪಬ್ಲಿಕ್ಕಿಗೆ ಜೊತೆ ಎಷ್ಟು ಸಂಪರ್ಕಲಿದ್ರು ಮಂತ್ರಿಗಳನ್ನು ಕೇಳಿದ್ದಾರೆ. ಅದು ಆಯಾ ಜಿಲ್ಲಾ ಅಧ್ಯಕ್ಷರು ಅವ್ರು ಕೊಡ್ತಾರೆ. ನಾವೇನು ಕೊಡೋಲ್ಲ, ಅವರು ಸಂಬಂಧಪಟ್ಟವ್ರು ಕೊಡಬೇಕಲ್ಲ. ಈಗ ನಮ್ಮ ರಿಪೋರ್ಟ್ ಬೇರೆ ಅವ್ರು ಕೊಡಬೇಕು, ನಾವು ಕೊಡ್ಲಿಕ್ಕಾಗಲ್ಲ. ಅವ್ರು ಜಿಲ್ಲಾ ಅಧ್ಯಕ್ಷ ಕೊಡ್ತಾರೆ. ಎಷ್ಟು ಸಲ ಭೇಟಿಯಾರ ಕಚೇರಿಗೆ, ಎಷ್ಟು ಸಲ ಅಹವಾಲು ಸ್ವೀಕಾರ ಮಾಡಿದ್ರು, ಏನು ಮಾಡಿದ್ರು ಅವ್ರು ಮಾಡಿದ್ರು. ಹಾಂ, ಇಲಾಖೆದನ್ನೇ ಕೇಳಿಲ್ಲ ಅವರು. ಇಲಾಖೆ ಬಗ್ಗೆ ಕೇಳ, ಪಬ್ಲಿಕ್ ಜೊತೆ ಸಂಪರ್ಕ ಆದ, ಕಾರ್ಯಕರ್ತರ ಜೊತೆ ಸಂಪರ್ಕ ಎಲ್ಲ ಕೇಳಿದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.